ಕೋಟ್ಯಾಧಿಪತಿಯಾಗಿದ್ದ ಸಾನ್ಯಾ ತಿರ್ಬೋಕಿನ ಮದುವೆ ಆದ್ರೆ ಭಿಕಾರಿಯಾಗಿದ್ದ ಸಾಮ್ರಾಟ್ ದೊಡ್ಡ ಮನೆತನಕ್ಕೆ ಅಳಿಯನಾಗಿ ಕೋಟ್ಯಾಧೀಶ್ವರನಾದ. ಆದ್ರೆ ಆತ ಅಂದ್ಕೊಂಡ ಹಾಗೆ ತನ್ನ ಜೀವನ ಇರ್ಲಿಲ್ಲ. ಸಾಮ್ರಾಟ್ನನ್ನ ಕೂಲಿ ಆಳ್ಗಿಂತ ತೀರಾ ನೀಚವಾಗಿ ಸಾನ್ಯಾ ಮನೆಯಲ್ಲಿ ನೋಡೋಕೆ ಶುರು ಮಾಡಿದ್ರು. ಅದ್ರಲ್ಲೂ ಅತ್ತೆ ಶರ್ಮಿಳಾಗಂತೂ ಸಾಮ್ರಾಟ್ನ ನೆರಳು ಕಂಡ್ರು ಉರ್ದು ಬೀಳೋಳು. ಸಂಜೆ ಆಯ್ತು. ಡಾನ್ ಅಕ್ರಮ್ ಮನೆಯಲ್ಲಿ ಪಾರ್ಟಿ ಆರ್ಗನೈಸ್ ಆಗಿತ್ತು. ಹೈ ಕ್ಲಾಸ್ ಜನರೇ ಸೇರಿದ್ದ ಪಾರ್ಟಿಗೆ ಸಾನ್ಯಾಳ ಜೊತೆ ಪಾರ್ಟಿಗೆ ಹೋದ ಸಾಮ್ರಾಟ್. ನೋಡೋಕೆ ಭಿಕಾರಿ ತರ ಕಾಣ್ತಿದ್ದ ಸಾಮ್ರಾಟ್ನ ನೋಡಿ ಅಲ್ಲಿದ್ದ ಶ್ರೀಮಂತ ವ್ಯಕ್ತಿಗಳಿಗೆ ಇಲ್ಸು ಮುರ್ಸಾಗುತ್ತೆ. ಪಾರ್ಟಿಲಿ ತನ್ನ ಹಳೆಯ ಲವರ್ ವೈಭವಿ ಬಾಯ್ ಫ್ರೆಂಡ್ ಆದ ಜಗನ್ ಬಂದಿರೋದು ಸಾಮ್ರಾಟ್ಗೆ ಮತ್ತಷ್ಟು ಕಗ್ಗಂಟಾಗಿ ಬದಲಾಯ್ತು. ಆಗ ಜಗನ್ಗೆ ಸಾನ್ಯಾ ಮತ್ತೆ ಸಾಮ್ರಾಟ್ ಮದುವೆ ಆಗಿರೋ ವಿಷಯ ತಿಳಿದು, ಹೇ ಸಾನ್ಯಾ, ನಿಮ್ಮ ವಂಶದ ಬಿಸ್ನೆಸ್ ಬೆಳೆಸ್ತೀಯ ಅನ್ಕೊಂಡ್ರೆ ಈ ಬೀದಿ ನಾಯಿನ ಮದ್ವೆಯಾಗಿ ನಿಮ್ ವಂಶ ಬೆಳೆಸ್ತಿದ್ಯಾ ಅಂತ ಹೀಯಾಳಿಸ್ತಾ. ಅವಮಾನ ಸಹಿಸಲಾಗದೆ ಸಾಮ್ರಾಟ್ ಜಗನ್ಗೆ ತಕ್ಕ ಪಾಠ ಕಲಿಸ್ಬೇಕಂತ ಅಂದ್ಕೊಳ್ಳೋಷ್ಟರಲ್ಲಿ ಪಾರ್ಟಿಯ ಆಯೋಜಕ ಅಕ್ರಮ್ ಅಲ್ಲಿಗೆ ಬರ್ತಾನೆ.